ಆಯಿತು ಬಂದೋಗಿತ್ತು ಸೈನ್ ಉಪಯೋಗ ಮಾಡಿರಿ ಅವ್ರು ಕಂಟ್ರೋಲ್ ಮಾಡಿದ್ರಿ ಭಾಳ ಸಂತೋಷ. ಆದರೆ ಈಗ ಬೇಕಾಗಿದ್ದದಕ್ಕೆ ಪರಿಹಾರ ಸಮಸ್ಯೆಗಳು ಕೊಡೋದಲ್ಲ. ನಕ್ಸಲರು ಹೋದರು ಸಂತೋಷ, ಆದರೆ ಅವರಿಗೆಲ್ಲ ಉದ್ಯೋಗ ಕೊಟ್ಟರೆ ಅವ್ರು ತಮ್ಮ ಮರ್ಯಾದೆಯಿಂದ ತಮ್ಮ ಬದುಕನ್ನು ಮಾಡೋಂಗಾದ್ರೆ ಯಾಕೆ ನಕ್ಸಲ್ ಹಾಕಾರ್ರಿ? ಹೊಟ್ಟಿ ಅವ್ರ ಬದುಕಿಗೆ ಅನುಕೂಲ ಆದರೆ ಏನು ನಾವು ಭಾಳ ಕೊಡಬೇಕಾಗಿಲ್ಲ, ಅವ್ರಿಗೆ ಉದ್ಯೋಗ ಕೊಡಬೇಕಾಗಿದೆ. ಮಿನಿಮಮ್ ಅವ್ರ ಬದುಕಿ ಉಳಿಯುವಂಥ ಒಂದು ಉದ್ಯೋಗ ಕೊಡಬೇಕಾಗಿದೆ ಎಲ್ಲರಿಗೂ. ಅದಾಯ್ತಂದ್ರೆ ಆಟೋಮೆಟಿಕಾಗಿ ನಕ್ಸಲಿಸಮ್ ಹೋಗಿ ಬಿಡ್ತದೆ. ಜೊತೆ ಉದ್ಯೋಗ ಸಿಗೋದು ಯಾವಾಗ? ಈಗ ನಾವೇನು ಮಾಡಿದ್ವಿ, ಉದ್ಯೋಗ ಕಡಿಮೆ ಇದ್ದಕ್ಕಾಗೆ ಮೀಸಲಾತಿ ಅದು ಇದು ಮಾಡ್ತಾಯಿದ್ವಿ. ಎಲ್ಲರೂ ಉದ್ಯೋಗ ಆಗೈತೆ, ಮೀಸಲಾತಿ ಹಾಕ್ಬೇಕು ರೀ. ಈಗ ಚೈನಾದಾಗ ಹಾಕ್ಬೇಕು ಹೇಳ್ರಿ ಮೀಸಲಾತಿ. ಅವ್ರು ವಿಚಾರ ಮಾಡೋಕೆ ಹೋದ್ರೆ ಎಲ್ಲರೂ ಉದ್ಯೋಗ ಅದಾವ್ರಿ, ಕಡಿಮೆ ಜನ ಅಂತಾರೆ ಅವ್ರು. ಇವತ್ತು ಈಗ ಜಗತ್ತಿಗೆ ಎಕ್ಸ್ಪೋರ್ಟರ್ ಆಗಿದ್ದಾರೆ ಅವರು. ಪ್ರತಿ ವರ್ಷ 3-4 ಟ್ರಿಲಿಯನ್ಗಳವರೆಗೆ ಗಳಿಸ್ತಾ ಇದ್ದಾರೆ. ಅಮೇರಿಕಕ್ಕೆ ಆಗೋದ್ರಲ್ಲಿ ವರ್ಷಕ್ಕೆ 1 ಟ್ರಿಲಿಯನ್ ಗಳಿಸುವಂಥದ್ದು. ಅಮೇರಿಕ ಗಳಿಸೋದು ಎಣ್ಣೆ ಮಾರಿ ಮತ್ತೇನು ಮಾರಿ ಮಿಡ್ಲ್ ಈಸ್ಟು ಏನೋ ಗದ್ದಲ ಮಾಡಿ ವ್ಯಾಪಾರಿಯಾಗಿ ಗಳಿಸ್ತಾ ಇದ್ದಿದ್ದು. ಆದರೆ ಚೈನಾ ತನ್ನ ಸೋಬಲ್ ಅಂತ ಎಣ್ಣೆಗಿನ್ನ ಏನಿಲ್ಲ ಅಲ್ಲಿ, ಪಾಪ ಎಣ್ಣೆ ಹೊರಗೆ ತರಿಸ್ಕೊತಾರೆ ಅವರು. ಇವತ್ತು ಎಲ್ಲರಿಗೂ ಉದ್ಯೋಗ ಅಲ್ಲಿ, ಎಲ್ಲರಿಗೂ ಉದ್ಯೋಗ ಸಿಕ್ತಪ್ಪ ಅಂದ್ರೆ, ಎಲ್ಲರಿಗೂ ಮನೆ ಆಯ್ತು ಅಂದರೆ, ಎಲ್ಲರೂ ಬದುಕಾದ್ರೆ ಯಾಕೆ ನಕ್ಸಲ್ ಹಾಕ್ಯಾರೋ? ಯಾಕೆ ಹಾಕ್ತಾರೋ? ಬರೀ ನಕ್ಸಲಿಸಮ್ ಟೀಕಾ ಮಾಡೋದಲ್ಲ, ಕಮ್ಯುನಿಸಮ್ ಟೀಕಾ ಮಾಡೋದಲ್ಲ. ಮಾಡಿರಿ, ತಪ್ಪುಗಳನ್ನ ಹೇಳ್ರಿ. ಹೌದು, ಬಂದೂಕು ತಪ್ಪು ಅನ್ನೋದು ಅಪರಾಧ. ಗಾಂಧೀಜಿಯವರು ನಕ್ಸಲರನ್ನ ಯಾಕಂದ್ರೆ ಆ ಹಿಂಸೆ ಹಿಡಿದಿಲ್ಲ, ಅವ್ರು ಅಹಿಂಸಾತ್ಮಕವಾಗಿ ಹೋಗ್ತಾ ಇದ್ದಾರೆ. ಹಾದಿ ಬೇಕಾಗಿದೆ. ಪ್ರತಿಯೊಬ್ಬರು ಉದ್ಯೋಗ ಸಿಗುವಂಥ ಕ್ಷೇತ್ರಗಳು ಆಯ್ಕೆ ಮಾಡ್ಕೋಬೇಕಾಗಿದೆ.